ಇದು ಅಂತಿಂತಹ ಸುದ್ದಿಯಲ್ಲ. ಸಿನಿಮಾ ಉದ್ಯಮಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಆ ನಟಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಆ ಖ್ಯಾತ ನಟಿ ವಿರುದ್ಧ ದೂರು ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಸಿನಿಮಾ ನಿರ್ದೇಶಕ. ಹಾಗಾದ್ರೆ ಆ ನಿರ್ದೇಶಕ ಯಾರು, ಯಾರ ಮೇಲೆ ಎಫ್ಐಆರ್ ದಾಖಲಾಗಿದೆ, ಅದರ ಇಂಚಿಂಚು ಮಾಹಿತಿ ನಿಮ್ಮ ಫ್ರೀಡಂ ಟಿವಿಯಲ್ಲಿ. ಇದು ಸಿನಿಮಾ ಉದ್ಯಮಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಆ ನಟಿ ವಿರುದ್ಧ ಎಫ್ಐಆರ್ ಬಿಡ್ತು. ಆ ಖ್ಯಾತ ನಟಿ ವಿರುದ್ಧ ದೂರು ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ಸಿನಿಮಾ ನಿರ್ದೇಶಕರೊಬ್ಬರು ಆ ನಟಿಯ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ. ಆ ನಟಿ ಆ ನಿರ್ದೇಶಕನಿಗೆ ಹಿಂಗೂ ಮಾಡಿದ್ಲ. ಆ ನಟಿ ಕೊಟ್ಟ ಕಿರುಕುಳಕ್ಕೆ ಬೇಸತ್ತವನು ಕೊನೆಗೆ ದೂರು ಕೊಟ್ಟೇ ಬಿಟ್ಟ. ಇದು ಅಂತಿಂತಹ ಸುದ್ದಿಯಲ್ಲ, ಸಿನಿಮಾ ಉದ್ಯಮಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಒಂದು ಖ್ಯಾತ ನಟಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಕೊಟ್ಟಿದ್ದು ಸಾಮಾನ್ಯರಲ್ಲ, ಒಬ್ಬ ಖ್ಯಾತ ನಿರ್ದೇಶಕ ಆ ನಟಿಯ ವಿರುದ್ಧ ಕೇಸನ್ನು ದಾಖಲಿಸಿದ್ದಾರೆ. ಹಾಗಾದರೆ ಯಾವ ಕಾರಣಕ್ಕೋಸ್ಕರ ಕೇಸನ್ನು ಕೊಟ್ಟಿದ್ದಾರೆ? ಆ ನಟಿ ಆ ನಿರ್ದೇಶಕನಿಗೆ ಮಾಡಿದ ದ್ರೋಹ ಅದು ಏನು? ಆ ನಟಿ ಕೊಟ್ಟ ಕಿರುಕುಳಕ್ಕೆ ಬೇಸತ್ತವನು ಕೊನೆಗೆ ದೂರು ಕೊಟ್ಟು ಬಿಟ್ಟಿದ್ದಾನೆ. ಇದು ಸಿನಿಮಾ ನಟಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋರಿ. ನೀವು ಈಗ ಫೋಟೋ ಗಮನಿಸ್ತಾ ಇದ್ದೀರಿ. ಈ ನಟಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಕೊಟ್ಟಿರುವಂತಹದ್ದು, ದೂರು ಕೊಟ್ಟಿರತಕ್ಕಂತಹದ್ದು ಒಬ್ಬ ನಿರ್ದೇಶಕ. ಯಾವ ಕಾರಣಕ್ಕೂ ಕೊಟ್ಟರು ಎನ್ನುವಂತಹದ್ದನ್ನು ನಾವು ರಿವೀಲ್ ಮಾಡ್ತೀವಿ. ಹಾಗಾದರೆ ಆ ನಿರ್ದೇಶಕನಿಗೆ ಏನು ಮಾಡಿದ್ರು? ಬೆಂಗಳೂರಿನಲ್ಲಿ ನಟಿ ನಿರ್ಮಾಪಕಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆ ನಿರ್ದೇಶಕನಿಗೆ ಏನು ಮಾಡಿದ್ರು ಆ ನಟಿ? ಬೆಂಗಳೂರಿನಲ್ಲಿ ನಟಿ ನಿರ್ಮಾಪಕಿ ವಿರುದ್ಧ ಎಫ್ಐಆರ್. ಆ ನಿರ್ದೇಶಕನಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದ ಆರೋಪ. ಬ್ಲ್ಯಾಕ್ ಮೇಲ್ ಮಾಡಿದ್ರಂತೆ. ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಮಾಡಿಕೊಂಡಿದ್ರಂತೆ ಆ ನಟಿ. ಹೀಗಂತ ಆ ನಿರ್ದೇಶಕ ಆ ನಟಿಯ ವಿರುದ್ಧ ದೂರು ದಾಖಲಿಸಿದ್ದಾರೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಶಶಿಕಲಾ ಅಲಿಯಾಸ್ ಸುಶೀಲಮ್ಮ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತಹದ್ದು. ನಿರ್ದೇಶಕ ಹರ್ಷವರ್ಧನ್ ದೂರು ಕೊಟ್ಟ ಹಿನ್ನೆಲೆ ಎಫ್ಐಆರ್ ಫೈಲ್ ಮಾಡಲಾಗಿದೆ. ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಆಗಿದ್ರಂತೆ ನಟಿ ಶಶಿಕಲಾ. ಪ್ರಜಾರಾಜ್ಯ ಸಿನಿಮಾ ನಿರ್ದೇಶನ ಮಾಡಿದ್ದ ಹರ್ಷವರ್ಧನ್ ಬೆಂಗಳೂರಿನಲ್ಲಿ ನಟಿ ನಿರ್ಮಾಪಕಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆ ನಿರ್ದೇಶಕನಿಗೆ ಬ್ಲ್ಯಾಕ್ ಮೇಲ್ ಮಾಡಿದಂತಹ ಆರೋಪ. ಆಕೆ ಆ ನಿರ್ದೇಶಕನಿಗೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಮದುವೆ ಆಗಿದ್ರಂತೆ. ಸೊ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಆ ನಟಿಯ ವಿರುದ್ಧ. ಪ್ರಜಾರಾಜ್ಯ ಎನ್ನುವಂತಹ ಸಿನಿಮಾದ ನಿರ್ದೇಶನ ಮಾಡಿದಂತಹ ಹರ್ಷವರ್ಧನ್ ಈತನನ್ನ ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಮಾಡ್ಕೊಂಡಿದ್ರಂತೆ ಈಕೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಫೈಲ್ ಮಾಡಲಾಗಿದೆ.